ನಮಸ್ಕಾರ. ಕೆಸಿನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಿಎಸ್ಸಿ ಪರೀಕ್ಷೆಯನ್ನು ಹಾಳುಗೆಡವುದನ್ನು ವಿರೋಧಿಸಿ ಕೆಎಸ್ಯು ಜಿಲ್ಲಾ ಸಮಿತಿಯಿಂದ ಪಿಎಸ್ಸಿ ಕಚೇರಿಗೆ ಮುತ್ತಿಗೆಯಲ್ಲಿ ಭಾರೀ ನೂಕುನುಗ್ಗಲು, ಪ್ರತಿಭಟನಾಗಾರರನ್ನು ಬಂಧಿಸಿ ಪರಿಸ್ಥಿತಿಯ ನಿಯಂತ್ರಣ. ಕಾಸರಗೋಡು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳ ತೀವ್ರ ಕೊರತೆ. ಜೀವನ ಶೈಲಿ ಕಾಯಿಲೆಗಳಿಗೆ ಔಷಧಿಗಳು ಜಿಲ್ಲಾ ಆಸ್ಪತ್ರೆಯಲ್ಲಿ ಲಭ್ಯವಿಲ್ಲದೆ ಜನತೆ ಸಂಕಷ್ಟದಲ್ಲಿ. ಎಂಡಿಎಂಎ ಕೈವಶವಿರಿಸಿದ ಪ್ರಕರಣದಲ್ಲಿ ನ್ಯಾಯಾಲಯವು ಆರೋಪಿಗೆ 3 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ ದಂಡ. ಚೆರ್ಕಳದ ಮುಟ್ಟತೋಡಿಯ ಪಿಎ ಅಪಾರ್ಟ್ಮೆಂಟಿನ ನಿವಾಸಿ ಅಬ್ದುಲ್ಲಾ ಸಿ ಎಂಬಾತನಿಗೆ ನ್ಯಾಯಾಲಯದಿಂದ ಶಿಕ್ಷಾ ವಿಧಿ. ನಡೆಯಿತು ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ವಲಯ ವಾರ್ಷಿಕ ಮಹಾಸಭೆ. ಸಭೆಯಲ್ಲಿ ಎಸ್ಎಲ್ಸಿ, +2 ಹಾಗೂ ಇತರ ಉನ್ನತ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ನೀಡಲಾಯಿತು ಪ್ರತಿಭಾ ಪುರಸ್ಕಾರ. ವೆಳ್ಳರಿಕುಂಡು ನಾಟಕಲ್ಲು ಎಂಬಲ್ಲಿ ಇಲಿವಿಷ ಸೇವಿಸಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಪದ್ಮನಾಭ ಹಾಗೂ ಬಿಂದು ದಂಪತಿಯ ಪುತ್ರಿ ದೀಪಾ ಮೃತಪಟ್ಟ ದುರ್ದೈವಿ. ಮಂಜೇಶ್ವರದಲ್ಲಿ ಕೇರಳ ಜಲ ಪ್ರಾಧಿಕಾರದಿಂದ ತೀವ್ರ ನಿರ್ಲಕ್ಷ್ಯ. ರಸ್ತೆ ಬದಿಯಲ್ಲಿ ಗುಂಡಿಗಳನ್ನು ಅಗೆದು ಕೆಲಸ ಪೂರ್ಣಗೊಳಿಸಿದ ಬಳಿಕ ಮುಚ್ಚದೆ ಪ್ರಯಾಣಿಕರು ಸಂಕಷ್ಟದಲ್ಲಿ. ಪೆರುಂಬಳ ಸರ್ಕಾರಿ ಎಲ್ಪಿ ಶಾಲೆಯಲ್ಲಿನ 28 ವರ್ಷ ಹಳೆಯ ಕಟ್ಟಡದಿಂದ ವಿದ್ಯಾರ್ಥಿಗಳಿಗೆ ಅಪಾಯ. ಕುಸಿದು ಬೀಳುವ ಸ್ಥಿತಿಯಲ್ಲಿರುವ ಕಟ್ಟಡವನ್ನು ಕೆಡವಲು ಸ್ಥಳೀಯರಿಂದ ಹಾಗೂ ಶಿಕ್ಷಕರಿಂದ ಒತ್ತಾಯ. ವಾರ್ತೆಗಳು ವಿವರವಾಗಿ. ಕೆಎಸ್ಯು ಜಿಲ್ಲಾ ಸಮಿತಿಯಿಂದ ಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ಎಡಪಂಥೀಯ ಸಂಘಟನೆಯ ನಾಯಕನ ಪರವಾಗಿ ಪಿಎಸ್ಸಿ ಪರೀಕ್ಷೆಯನ್ನು ಹಾಳುಗೆಡುವ ಮೂಲಕ ಪಿಎಸ್ಸಿಯ ವಿಶ್ವಾಸ ಅರ್ಹತೆಗೆ ಧಕ್ಕೆ ತಂದಿರುವುದನ್ನು ವಿರೋಧಿಸಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ഉദ്യോഗാർത്ഥികളെ വഞ്ചിക്കുന്ന PSC ചെയർമാൻ രാജിവെക്കൂ. KSUവിൻ പ്രതിഷേധം. ഉദ്യോഗാർത്ഥികളെ വഞ്ചിക്കുന്ന രാജിവെക്കൂ. ഉദ്യോഗാർത്ഥികളെ വഞ്ചിക്കുന്ന ആവശ്യമില്ലാത്ത ಎಡಪಂಥೀಯ ಸಂಘಟನೆಯ ನಾಯಕನ ಪರವಾಗಿ ಪಿಎಸ್ಸಿ ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆದಿವೆ. ಪಿಎಸ್ಸಿಯ ವಿಶ್ವಾಸ ಅರ್ಹತೆ ಕಳೆದು ಹೋಗಿದ್ದು ಲಕ್ಷಾಂತರ ಅಭ್ಯರ್ಥಿಗಳನ್ನು ವಂಚಿಸಲಾಗಿದೆ ಎಂದು ಆರೋಪಿಸಿ ಕೆಎಸ್ಯು ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡು ಪಿಎಸ್ಸಿ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ರಾಜ್ಯದಲ್ಲಿ ಪಿಎಸ್ಸಿ ಪರೀಕ್ಷೆಯ ಸುತ್ತಲಿನ ವಿವಾದಗಳ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ಸಂದರ್ಭದಲ್ಲಿ ಪಿಎಸ್ಸಿಯ ಚಟುವಟಿಕೆಗಳಲ್ಲಿ ಪಾರದರ್ಶಕತೆ ಹಾಗೂ ಪರೀಕ್ಷಾ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಕೆಎಸ್ಯು ಕಾಸರಗೋಡು ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಜವಾದು ಪುತ್ತೂರು ಹೇಳಿದರು. ಪ್ರತಿದಿನವೂ ಪಿಎಸ್ಸಿ ವಿರುದ್ಧ ಅಕ್ರಮ ದಂಧೆಗಳ ಸುದ್ದಿಗಳು ಹೊರಬರುತ್ತಿವೆ. ಹಿಂದಿನ ಸರ್ಕಾರ ನೇಮಿಸಿದ ಪಿಎಸ್ಸಿ ಅಧ್ಯಕ್ಷರು ಇದರಲ್ಲಿ ಭಾಗಿಯಾಗಿದ್ದಾರೆ. ಸಾಧ್ಯವಾದಷ್ಟು ಬೇಗ ಅವರು ರಾಜೀನಾಮೆ ನೀಡಬೇಕು. ಇಲ್ಲದಿದ್ದರೆ ಬಲವಾದ ಪ್ರತಿಭಟನೆಗಳನ್ನು ಮುಂದುವರಿಸಲಾಗುವುದು ಎಂದು ಜವಾದು ಪುತ್ತೂರು ಹೇಳಿದರು. ಕಾರ್ಯಕರ್ತರು ಪಿಎಸ್ಸಿ ಕಚೇರಿಯ ಗೇಟ್ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಕಾರ್ಯಕರ್ತರನ್ನು ಬಂಧಿಸಿ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಕೆಎಸ್ಯು ಕಾಸರಗೋಡು ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಜವಾದು ಪುತ್ತೂರು, ಜಿಲ್ಲಾ ಕೋಶಾಧಿಕಾರಿ ನುಹ್ಮಾನ್ ಪಳ್ಳಂಗೋಡ್, ಅಭಿನವ್ ಕೃಷ್ಣ, ವಿಷ್ಣು ಇರಣ್ಣಿ, ಸುಜಿತ್ ಕೆ, ವೈಷ್ಣವ್ ಕೋಳಿಚಾಲ್, ಶಾಜಾ ಪಟ್ಲ ಮುಂತಾದವರು ಪ್ರತಿಭಟನೆಯ ನೇತೃತ್ವ ವಹಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು.
ಕಾಸರಗೋಡು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳ ತೀವ್ರ ಕೊರತೆ ಕಂಡುಬಂದಿದೆ. ಜೀವನ ಶೈಲಿ ಕಾಯಿಲೆಗಳಿಗೆ ಔಷಧಿಗಳು ಸಹ ಜಿಲ್ಲಾ ಆಸ್ಪತ್ರೆಯಲ್ಲಿ ಲಭ್ಯವಿಲ್ಲ ಎಂದು ವರದಿಯಾಗಿದೆ. ಕಾಸರಗೋಡು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳ ತೀವ್ರ ಕೊರತೆ ಕಂಡುಬರುತ್ತಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಜೀವನ ಶೈಲಿ ಕಾಯಿಲೆಗಳಿಗೆ ಔಷಧಿಗಳು ಕೂಡ ಲಭ್ಯವಾಗುತ್ತಿಲ್ಲ. ಆಸ್ಪತ್ರೆಗೆ ಬರುವ ರೋಗಿಗಳು ಈಗ ಹೊರಗಿನಿಂದ ಔಷಧಿಗಳನ್ನು ಖರೀದಿಸುತ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಔಷಧಿಗಳನ್ನು ವಿತರಿಸಬೇಕಾದ ವೈದ್ಯಕೀಯ ಸೇವಾ ನಿಗಮವು ಏಪ್ರಿಲ್ ತಿಂಗಳ ಔಷಧಿಗಳನ್ನು ಸಹ ವಿತರಿಸಿಲ್ಲ. ಜಿಲ್ಲೆಯಲ್ಲಿ ವ್ಯವಸ್ಥಾಪಕರ ಹುದ್ದೆಯಲ್ಲೂ ಸಿಬ್ಬಂದಿ ಕೊರತೆ ಕಂಡುಬರುತ್ತಿದೆ. ನಿಗಮದ ಗೋದಾಮಿನಲ್ಲಿಯೂ ಅಗತ್ಯ ಔಷಧಿಗಳ ಕೊರತೆ ಇದೆ. ಸ್ಥಳೀಯ ಸಂಸ್ಥೆಗಳು ಸರ್ಕಾರಿ ಆಸ್ಪತ್ರೆಯ ಔಷಧಿಗಳಿಗೆ ತಮ್ಮ ಸ್ವಂತ ನಿಧಿಯಿಂದ ಹಣ ಪಾವತಿಸುತ್ತವೆ. ಅನೇಕ ಸಂಸ್ಥೆಗಳಲ್ಲಿ ಹಣದ ಕೊರತೆಯು ಔಷಧಿಗಳ ವಿತರಣೆಯ ಮೇಲೆ ಗಂಭೀರ ಪರಿಣಾಮ ಬೀರಿದೆ. ಅಗತ್ಯ ಔಷಧಿಗಳಿಗಾಗಿ ಜಿಲ್ಲಾ ಆಸ್ಪತ್ರೆಯನ್ನು ಅವಲಂಬಿಸಿರುವ ರೋಗಿಗಳ ಸಂಖ್ಯೆ ಹೆಚ್ಚಾಗಿರುವುದು ಔಷಧಿಗಳ ಕೊರತೆಗೆ ಕಾರಣ ಎಂದು ಅಧಿಕಾರಿಗಳು ವಿವರಿಸುತ್ತಿದ್ದಾರೆ. ಔಷಧಿಗಳನ್ನು ಖರೀದಿಸಲು ಆದೇಶ ನೀಡಲಾಗಿದೆ ಎಂದು ಜಿಲ್ಲಾ ಆಸ್ಪತ್ರೆಯ ಅಧೀಕ್ಷಕಿ ಡಾಕ್ಟರ್ ಎಂಪಿ ಜೀಜಾ ಹೇಳಿದರು. ನ್ಯೂಸ್ ಬ್ಯೂರೋ, ಕಾಞಂಗಾಡ್. ಮಾರಕ ಮಾದಕ ವಸ್ತು MDMA ಕೈವಶೇರಿಸಿದ ಪ್ರಕರಣದಲ್ಲಿ ನ್ಯಾಯಾಲಯವು ಆರೋಪಿಗೆ 3 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಿದೆ. ಚೆರ್ಕಳದ ಮುಟ್ಟತೋಡಿಯ PA ಅಪಾರ್ಟ್ಮೆಂಟ್ ನಿವಾಸಿ ಅಬ್ದುಲ್ಲಾ ಸಿ ಎಂಬಾತನಿಗೆ ನ್ಯಾಯಾಲಯವು ಶಿಕ್ಷೆ ವಿಧಿಸಿದೆ. MDMA ಕೈವಶ ಇಟ್ಟಿದ್ದ ಪ್ರಕರಣದಲ್ಲಿ ಆರೋಪಿಗೆ ಜೈಲು ಶಿಕ್ಷೆ ಮತ್ತು ದಂಡ ಕಾಸರಗೋಡು ಜಿಲ್ಲಾ ಪ್ರಧಾನ ಸೆಷನ್ಸ್ ನ್ಯಾಯಾಲಯ ವಿಧಿಸಿದೆ. ಚೆರ್ಕಳದ ಮುಟ್ಟತೋಡಿ ಗ್ರಾಮದ PA ಅಪಾರ್ಟ್ಮೆಂಟಿನಲ್ಲಿರುವ ಅಬ್ದುಲ್ಲಾ ಸಿ ಅವರನ್ನು ನ್ಯಾಯಾಲಯವು ಶಿಕ್ಷೆ ವಿಧಿಸಿದೆ. 3 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು 25,000 ರೂಪಾಯಿ ದಂಡ ವಿಧಿಸಲಾಗಿದೆ. ದಂಡ ಪಾವತಿಸದಿದ್ದರೆ ಅವರು ಹೆಚ್ಚುವರಿಯಾಗಿ 3 ತಿಂಗಳು ಕಠಿಣ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಜಿಲ್ಲಾ ಪ್ರಧಾನ ಸೆಷನ್ಸ್ ನ್ಯಾಯಾಧೀಶ ವಿನಾಯಕ ರಾವ್ ಆರ್ ತೀರ್ಪು ನೀಡಿದ್ದಾರೆ. ಈ ಘಟನೆಯು ಸೆಪ್ಟೆಂಬರ್ 26, 2020 ರಾತ್ರಿ ಚೆರ್ಕಳದಲ್ಲಿ ನಡೆದಿದೆ. ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಬ್ದುಲ್ಲಾ ಅನುಮಾನಾಸ್ಪದ ಸಂದರ್ಭಗಳಲ್ಲಿ ಪತ್ತೆಯಾದ ಬಳಿಕ ಶೋಧದ ಸಮಯದಲ್ಲಿ ಅವರಿಂದ 4 ಗ್ರಾಂ MDMA ವಶಪಡಿಸಿಕೊಳ್ಳಲಾಗಿದೆ. ವಿದ್ಯಾನಗರ ಪೊಲೀಸ್ ಠಾಣೆಯ ಆಗಿನ ಸಬ್ ಇನ್ಸ್ಪೆಕ್ಟರ್ ಆಗಿದ್ದ ವಿಷ್ಣುಪ್ರಸಾದ್ ಆರೋಪಿಯನ್ನು ಸ್ಥಳದಲ್ಲೇ ಬಂಧಿಸಿ ಪ್ರಕರಣ ದಾಖಲಿಸಿದರು. ವಿದ್ಯಾನಗರದ ಆಗಿನ ಸಬ್ ಇನ್ಸ್ಪೆಕ್ಟರ್ ವಿಜಯನ್ ವಿಕೆ ಅವರು ತನಿಖೆಯನ್ನು ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದರು. ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ವೇಣುಗೋಪಾಲನ್ ಪಿ ಪ್ರಾಸಿಕ್ಯೂಷನ್ ಪರವಾಗಿ ಹಾಜರಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ವಲಯ ವಾರ್ಷಿಕ ಮಹಾಸಭೆ ನಡೆಯಿತು. ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಸೆಂಚುರಿ ಪಾರ್ಕ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ SLC, +2 ಹಾಗೂ ಇತರ ಉನ್ನತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು. ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ವಲಯ ಸಭೆ ಕಾಸರಗೋಡಿನ ಹೊಸ ಬಸ್ ನಿಲ್ದಾಣದ ಬಳಿಯ ಸೆಂಚುರಿ ಪಾರ್ಕ್ ಹಾಲ್ನಲ್ಲಿ ನಡೆಯಿತು. COA ಪದಾಧಿಕಾರಿಗಳು ಹಾಗೂ ಪ್ರಾದೇಶಿಕ ಸದಸ್ಯರು ಸೇರಿದಂತೆ ಹಲವಾರು ಜನರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯಲ್ಲಿ SSLC, +2 ಮತ್ತು ಇತರ ಉನ್ನತ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಲಾಯಿತು. COA ರಾಜ್ಯ ಸಮಿತಿಯ ಸದಸ್ಯ ಹಾಗೂ KCCL ನಿರ್ದೇಶಕ ಎಂ ಲೋಹಿತಾಕ್ಷನ್, COA ಜಿಲ್ಲಾಧ್ಯಕ್ಷ ಮನೋಜ್ ಕುಮಾರ್ ವಿವಿ, ಹಿರಿಯ ಪದಾಧಿಕಾರಿಯಾದ ಉಸ್ಮಾನ್ ಪಾಂಡ್ಯಾಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಗಳನ್ನು ವಿತರಿಸಿದರು. COA ಕಾಸರಗೋಡು ಪ್ರಾದೇಶಿಕ ಅಧ್ಯಕ್ಷ ದಿವಾಕರ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಸಮಿತಿ ಸದಸ್ಯ ವಿನೋದ್ ಪಿ, COA ಕಾಸರಗೋಡು ಪ್ರಾದೇಶಿಕ ವಲಯ ಕಾರ್ಯದರ್ಶಿ ಪಾರ್ಥಸಾರಥಿ ಮಾತನಾಡಿದರು. ಉಪಾಧ್ಯಕ್ಷ ಮುರಳೀಧರನ್ ಬಿ ಸ್ವಾಗತಿಸಿದರು. ವಲಯ ಕೋಶಾಧಿಕಾರಿ ಚಿತ್ರಾ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವೆಳ್ಳರಿಕೊಂಡು ನಾಟಕಲ್ಲು ಎಂಬಲ್ಲಿ ಇಲಿವಿಷ ಸೇವಿಸಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವತಿ ಸಾವನ್ನಪ್ಪಿದ್ದಾರೆ. ಪದ್ಮನಾಭ ಹಾಗೂ ಬಿಂದು ದಂಪತಿಯ ಪುತ್ರಿ ದೀಪಾ ಮೃತಪಟ್ಟ ದುರ್ದೈವಿ. ಇಲಿವಿಷ ಸೇವಿಸಿ ಗಂಭೀರ ಅವಸ್ಥೆಯಲ್ಲಿದ್ದ ವೆಳ್ಳರಿಕೊಂಡು ನಾಟಕಲ್ಲುವಿನ ಪದ್ಮನಾಭ ಹಾಗೂ ಬಿಂದು ದಂಪತಿಯ ಪುತ್ರಿ ದೀಪಾ ಗುರುವಾರ ರಾತ್ರಿ ಕಲ್ಲಿಕೋಟೆ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. 5 ದಿನಗಳ ಹಿಂದೆ ವೆಳ್ಳರಿಕೊಂಡು ಆನೆಮಂಜಲ್ನಲ್ಲಿರುವ ಪತಿ ಸತೀಶ್ ಮನೆಯಲ್ಲಿ ಇಲಿವಿಷ ಸೇವಿಸಿ ಅಸ್ವಸ್ಥಗೊಂಡಿದ್ದ ದೀಪಾ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಕಲ್ಲಿಕೋಟೆ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ರಾತ್ರಿ ಮೃತಪಟ್ಟಿದ್ದಾರೆ. ಇವರ ಪತಿ ವೆಳ್ಳರಿಕೊಂಡು ಆನೆಮಂಜಲ್ ನಿವಾಸಿ ಸತೀಶ್, ಮಕ್ಕಳಾದ ಶ್ರೀ ದೀಪ್ತತಾ, ಶ್ರೀ ಎಂ ದೇವ್ ಹಾಗೂ ಸಹೋದರ ದೀಪು, ಸಹೋದರಿ ದಿವ್ಯಾ ಎಂಬುವರನ್ನು ಅಗಲಿದ್ದಾರೆ. ನ್ಯೂಸ್ ಬ್ಯೂರೋ, ವೆಳ್ಳರಿಕೊಂಡು.
ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೇರಳ ಜಲ ಪ್ರಾಧಿಕಾರದ ಅಡಿಯಲ್ಲಿ ಪೈಪುಗಳನ್ನು ಅಳವಡಿಸುವ ಭಾಗವಾಗಿ ರಸ್ತೆಯ ಬದಿಯಲ್ಲಿ ಗುಂಡಿಗಳನ್ನು ಅಗೆದು ಕೆಲಸ ಪೂರ್ಣಗೊಂಡ ಬಳಿಕ ಅವುಗಳನ್ನು ಮುಚ್ಚದೆ ಬಿಡುವ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಹೆಚ್ಚುತ್ತಿದೆ. ಈ ತೀವ್ರ ನಿರ್ಲಕ್ಷ್ಯದಿಂದಾಗಿ ಈ ಪ್ರದೇಶದಲ್ಲಿ ನಿರಂತರವಾಗಿ ಅಪಘಾತಗಳು ಸಂಭವಿಸುತ್ತಿದ್ದು ಪ್ರಯಾಣಿಕರು ಜೀವ ಭಯದಿಂದ ರಸ್ತೆಯಲ್ಲಿ ಪ್ರಯಾಣಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇತ್ತೀಚೆಗೆ ಮಂಜೇಶ್ವರ ಗ್ರಾಮ ಪಂಚಾಯತಿನ 9ನೇ ವಾರ್ಡ್ ವ್ಯಾಪ್ತಿಗೆ ಬರುವ ಚೌಕಿ ಉದ್ಯಾವರದ ಬಸ್ ನಿಲ್ದಾಣದ ಬಳಿ ಪೈಪ್ಗಳನ್ನು ಅಳವಡಿಸಲು ದೊಡ್ಡ ಗುಂಡಿಗಳನ್ನು ತೋಡಲಾಗಿದೆ. ಆದರೆ ಕೆಲಸ ಪೂರ್ಣಗೊಂಡ ಬಳಿಕವೂ ಈ ಗುಂಡಿಗಳನ್ನು ಸರಿಯಾಗಿ ಮುಚ್ಚಲಾಗಿಲ್ಲ. ಇದರ ಪರಿಣಾಮವಾಗಿ ಇಲ್ಲಿ ಈಗಾಗಲೇ 2 ಅಪಘಾತಗಳು ಸಂಭವಿಸಿದ್ದು ಒಬ್ಬರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಚೌಕಿ ಉದ್ಯಾವರದಲ್ಲಿ ಮಾತ್ರವಲ್ಲದೆ ಹತ್ತಿರದ ಪಾವೂರು ಪ್ರದೇಶದಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇದೆ. ಪೈಪ್ಲೈನ್ ನಿರ್ಮಾಣದ ಹೆಸರಿನಲ್ಲಿ ಅಗೆದ ಗುಂಡಿಗಳನ್ನು ಮುಚ್ಚದೆ ಜಲ ಪ್ರಾಧಿಕಾರದ ಅಧಿಕಾರಿಗಳು ಈ ಪ್ರದೇಶವನ್ನು ತೊರೆದಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಜಲ ಪ್ರಾಧಿಕಾರದ ಈ ಜವಾಬ್ದಾರಿ ವರ್ತನೆಯಿಂದಾಗಿ ಪ್ರತಿದಿನ ದ್ವಿಚಕ್ರ ವಾಹನ ಸವಾರರು ಹಾಗೂ ಪಾದಚಾರಿಗಳು ದೊಡ್ಡ ಅಪಘಾತಗಳನ್ನು ಎದುರಿಸುತ್ತಿದ್ದಾರೆ. ರಾತ್ರಿಯಲ್ಲಿ ಪ್ರಯಾಣಿಸುವವರಿಗೆ ಈ ತೆರೆದ ಗುಂಡಿಗಳನ್ನು ಮೊದಲ ನೋಟಕ್ಕೆ ಕಾಣಿಸದ್ದು ದೊಡ್ಡ ಅನಾಹುತಗಳಿಗೆ ಕಾರಣವಾಗುತ್ತಿದೆ. ಹೆಚ್ಚಿನ ಜೀವಗಳು ಬಲಿಯಾಗುವ ಮೊದಲು ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ತೆರೆದ ಗುಂಡಿಗಳನ್ನು ತಕ್ಷಣ ಮುಚ್ಚಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಸ್ಥಳೀಯರು ಮತ್ತು ಸಾರ್ವಜನಿಕರು ಬಲವಾಗಿ ಒತ್ತಾಯಿಸುತ್ತಾರೆ. ಇಲ್ಲದಿದ್ದರೆ ಬಲವಾದ ಪ್ರತಿಭಟನೆಗಳನ್ನು ನಡೆಸುವುದಾಗಿ ಸ್ಥಳೀಯರು എച്ചരിಸಿದ್ದಾರೆ. വേറില്ല. ഗവൺമെന്റ് ഹൈസ്കൂളും സിറാജുലുദ ഹൈസ്കൂളും പിന്നെ ബഡാജ LP സ്കൂളും പിന്നെ 4 മദ്രസ ഇതുവരെ ഞങ്ങൾ വേണ്ടിയിട്ടില്ല. ബൈക്ക് ആക്റ്റീവ് ആക്സിഡന്റ് ആയിരുന്നു. പിന്നെയാണ് ഞങ്ങൾ വിളിക്കാൻ തുടങ്ങി. സ്ഥലമില്ല, ക്രോസിംഗ് ചെയ്യാൻ സ്ഥലം. റോഡ് നോക്കില്ല, ആകെ റോഡ് സാറേ നിങ്ങൾ റോഡൊന്ന് നോക്കിയോ? റോഡ് നോക്കിയാലറിയാം. ക്രോസിംഗ് ചെയ്യാൻ റോഡില്ലല്ലോ. മഞ്ചേശ്വരം ഗോവിന്ദപ്പൈ കെതുമ്പാടി പോകുന്ന റോഡ്, ഈ റോഡിൻ്റെ വശത്ത് ഈ വാട്ടർ അതോറിറ്റിക്കാർ കുഴിച്ച കുഴിയാണിത് കാണുന്നത്. അത് ഇതുവരെ മൂടിയിട്ടില്ല. നിരവധി ആക്സിഡൻറ്റ് ഇവിടെ വന്നു. ഇപ്പോൾ സ്കൂൾ കുട്ടികൾ ഈ റോഡിലൂടെ തന്നെ പോകുന്നു. 2-3 കോളേജുണ്ട്, സ്കൂളുണ്ട്. മറ്റ് ബൈക്ക് യാത്രക്കാരും വെള്ളം നിറഞ്ഞു നിന്നാൽ ഇത് കാണാനില്ല. അപ്പോൾ എത്രയും പെട്ടെന്ന് ഈ കുഴി മൂടാൻ വേണ്ടി എന്തെങ്കിലും ഒരു സംവിധാനം ചെയ്യണമെന്ന് വിനീതമായി അഭ്യർത്ഥിക്കുന്നു. കളിച്ചിട്ട് പോയത് അതിന് പിന്നെ റിപ്പയർ ആക്കാൻ വന്നിട്ട് ഇത് കുറേ ആക്സിഡൻ്റ് അല്ലാന്ന്. ഹൈവേ ഇത് മലയോര ഹൈവേ അല്ലേ, ഇത് ഇങ്ങനെ റോഡ് സൈഡിലൊക്കെ കൊണ്ട് കഴിച്ചിട്ട് വന്നത് അതിനെ കളക്കിട്ട് ശരിയാക്കാതെ പോകേണ്ടത് ഇവിടെ പോകുന്ന ആൾക്കാർക്കെല്ലാം ഒരുപാട് നഷ്ടമാകും. അത് തണ്ണി പൊട്ടിക്കത്ത് ആടെ തണ്ണി പൊട്ടിക്കുന്നുണ്ട് അപ്പുറത്തെ സൈഡിൽ, അവിടെ വരുന്നില്ല റിപ്പയർ ആക്കാൻ. ഇപ്പോൾ തണ്ണി മഴക്കാലത്ത് തണ്ണി ഉണ്ടാവും, പിന്നെ വേനൽക്കാലത്ത് തണ്ണി ഉണ്ടാവില്ല. അപ്പുറത്തെ തണ്ണിൻ്റെ ബില്ല് വരും. ഇതെല്ലാം ബില്ല് കൊടുക്കാനെല്ലാം ഉണ്ട്. ഇപ്പോൾ നന്നായിട്ട് പണിയാക്കാനേ അവർക്ക് അറിയുന്നില്ല. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಳೆದ 10 ವರ್ಷಗಳಲ್ಲಿ ಎಡ ಸರ್ಕಾರ ನೌಕರರ ಅನೇಕ ಸವಲತ್ತುಗಳನ್ನು ಕಸಿದುಕೊಂಡಿದೆ. ಅವುಗಳನ್ನು ಹಂತ ಹಂತವಾಗಿ ಹಿಂತಿರುಗಿಸಲು ಪ್ರಯತ್ನಿಸಲಾಗುವುದು ಎಂದು ಶಾಸಕ ಕೆ ನೀಲಕಂಠನ್ ಹೇಳಿದರು. ಕೇರಳ NGO ಅಸೋಸಿಯೇಷನ್ ಕಾಸರಗೋಡು ಸಿವಿಲ್ ಸ್ಟೇಷನ್ ಶಾಖೆಯ ಸಮಾವೇಶವನ್ನು ಉದ್ಘಾಟಿಸಿದ ಬಳಿಕ ಅವರು ಮಾತನಾಡಿದರು. ಕಳೆದ 10 ವರ್ಷಗಳಲ್ಲಿ ಎಡ ಸರ್ಕಾರವು ನೌಕರರ ಅನೇಕ ಸವಲತ್ತುಗಳನ್ನು ಕಸಿದುಕೊಂಡಿದ್ದು ಅವುಗಳನ್ನು ಹಂತ ಹಂತವಾಗಿ ಹಿಂತಿರುಗಿಸಲು ಪ್ರಯತ್ನಿಸಲಾಗುವುದು ಎಂದು ಉದುಮ ಶಾಸಕ ಕೆ ನೀಲಕಂಠನ್ ಹೇಳಿದರು. ಕೇರಳ NGO ಅಸೋಸಿಯೇಷನ್ ಕಾಸರಗೋಡು ಸಿವಿಲ್ ಸ್ಟೇಷನ್ ಬ್ರಾಂಚಿನ ಸಮಾವೇಶವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದರು. ಅಸಮಾನ ಸವಾಲುಗಳನ್ನು ಎದುರಿಸುತ್ತಿರುವಾಗ ಎಡಪಂಥೀಯ ಆಡಳಿತದಲ್ಲಿ ನಾಗರಿಕ ಸೇವೆಯು ಹಾದುಹೋಗಿದೆ. ನೌಕರರು ಮತ್ತು ಶಿಕ್ಷಕರ ಸ್ವಾಭಿಮಾನವನ್ನು ರಕ್ಷಿಸಬೇಕು. ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಎಲ್ಲ ವರ್ಗದ ನೌಕರರ ಬೆಂಬಲವಿರಬೇಕು ಎಂದು ಅವರು ಹೇಳಿದರು. അപ്പോൾ ഞാൻ പറഞ്ഞത് നിങ്ങൾക്ക് അർഹതപ്പെട്ട നിങ്ങളുടെ ആനുകൂല്യങ്ങൾ നിങ്ങൾക്ക് നൽകാൻ വേണ്ടിയുള്ള ശക്തമായ അണിയറ പ്രവർത്തനങ്ങൾ കേരളത്തിലെ ഗവൺമെന്റ് നടത്തുന്നു എന്ന കാര്യത്തിൽ ഒരു ആശങ്ക നിങ്ങൾക്ക് വേണം. നമ്മുടെ തടഞ്ഞു വെച്ച ആനുകൂല്യം നമുക്ക് കിട്ടും. പക്ഷേ നമുക്കൊന്നറിയാം, കഴിഞ്ഞ 10 വർഷം കൊണ്ട് ഈ ഗവൺമെന്റ് നടപ്പിലാക്കിയ വികസന പ്രവർത്തനങ്ങൾ എവിടെയെന്നുള്ളതിനെ കുറിച്ച് ആലോചിച്ച് നോക്കണം. നിങ്ങളുടെ മറ്റ് ആനുകൂല്യങ്ങൾ അത് സമയബന്ധിതമായി നിങ്ങൾക്ക് നൽകും എന്ന കാര്യത്തിൽ നമുക്ക് ഉറപ്പ് നൽകിക്കൊണ്ട് നമുക്ക് ശക്തമായ നമ്മുടെ സംഘടനയെ മുന്നോട്ട് കൊണ്ടുപോകാൻ നിങ്ങൾക്ക് കഴിയട്ടെ.
ಎನ್ಜಿಒ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಎಟಿ ಶಶಿ ಮುಖ್ಯ ಭಾಷಣ ಮಾಡಿದರು. ಬ್ರಾಂಚ್ ಅಧ್ಯಕ್ಷ ರಘು ಇರಿಯಣ್ಣಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಕಾರ್ಯದರ್ಶಿ ವತ್ಸಲಾ ಕೃಷ್ಣನ್, ರಾಜ್ಯ ಸಮಿತಿ ಸದಸ್ಯರಾದ ಲೋಕೇಶ್ ಎಂಬಿ ಆಚಾರ್, ಬ್ರಿಜೇಶ್ ಪೈನಿ, ಜಿಲ್ಲಾ ಕಾರ್ಯದರ್ಶಿ ವಿಟಿಪಿ ರಾಜೇಶ್, ಜಿಲ್ಲಾ ಕೋಶಾಧಿಕಾರಿ ವಿಎಂ ರಾಜೇಶ್, ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್ ಆನಪೆಟ್ಟಿ, ನವನೀತ್ ಕೃಷ್ಣನ್, ಜಯನ್ ಓಡಿ, ಹರೀಶ್ ಕೊಡಕಾಡ್, ಮನೋಜ್ ಮೇಳತ್, ಜಯರಾಜ್ ಪೆರಿಯಾ, ಗಿರಿಜಾ ಮಾಪಿಡಿಚೇರಿ, ಶಿವಕುಮಾರ್, ಬಾಲಕೃಷ್ಣನ್ ಪೆರಿಯಂಗಾನಂ, ಕುಶಾಲನ್ ಕುರುಂತೂರು, ಪ್ರದೀಶ್ ಕೆ, ಸಫೀನಾ ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೆರುಂಬಳ ಸರಕಾರಿ ಎಲ್ಪಿ ಶಾಲೆಯಲ್ಲಿ 28 ವರ್ಷ ಹಳೆಯ ಕಟ್ಟಡವೊಂದು ಮಕ್ಕಳಿಗೆ ಅಪಾಯವನ್ನುಂಟು ಮಾಡುತ್ತಿದೆ. ಶಾಲಾ ಮೈದಾನ ನಿರ್ಮಾಣದಿಂದ ಉಳಿದಿರುವ ಮಣ್ಣಿನ ದಿಬ್ಬದ ಮೇಲೆ ಈ ಕಟ್ಟಡ ನೆಲೆ ನಿಂತಿದೆ. ಯಾವುದೇ ಸಮಯದಲ್ಲಿ ಕುಸಿದು ಬೀಳುವ ಸ್ಥಿತಿಯಲ್ಲಿರುವ ಕಟ್ಟಡವನ್ನು ಕೆಡವದಿದ್ದರೆ ದೊಡ್ಡ ಅನಾಹುತ ಸಂಭವಿಸಬಹುದೆಂದು ಸ್ಥಳೀಯರು, ಪೋಷಕರು ಹಾಗೂ ಶಿಕ್ಷಕರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಪೆರುಂಬಳ ಪ್ರದೇಶಕ್ಕೆ ವರ್ಷಗಳಿಂದ ಶಿಕ್ಷಣ ನೀಡುತ್ತಿರುವ ಪೆರುಂಬಳ ಸರ್ಕಾರಿ ಎಲ್ಪಿ ಶಾಲೆಯ 28 ವರ್ಷ ಹಳೆಯದಾದ ಕಟ್ಟಡವು ವಿದ್ಯಾರ್ಥಿಗಳಿಗೆ ಅಪಾಯವನ್ನುಂಟು ಮಾಡುತ್ತಿದೆ. ಶಾಲಾ ಮೈದಾನವನ್ನು ಸಿದ್ಧಪಡಿಸುವಾಗ ಉಳಿದಿದ್ದ ದೊಡ್ಡ ಮಣ್ಣಿನ ದಿಬ್ಬದ ಮೇಲೆ ಈ ಕಟ್ಟಡ ಈಗ ನೆಲೆ ನಿಂತಿದೆ. ಶಾಲೆಯ ಒಂದು ಕಟ್ಟಡದಿಂದ ಎರಡನೇ ಕಟ್ಟಡಕ್ಕೆ ಹೋಗುವ ದಾರಿಯಲ್ಲಿ ಈ ಕಟ್ಟಡವು ಸ್ಥಿತಿಗೊಂಡಿದೆ. ಮಳೆಗಾಲವಾಗಿರುವುದರಿಂದ ಯಾವುದೇ ಸಮಯದಲ್ಲೇ ಭೂಕುಸಿತದಿಂದ ಈ ಕಟ್ಟಡ ಕುಸಿಯಬಹುದು ಎಂಬ ಕಳವಳವನ್ನು ಸ್ಥಳೀಯರು, ಪೋಷಕರು ಹಾಗೂ ಶಿಕ್ಷಕರು ವ್ಯಕ್ತಪಡಿಸುತ್ತಿದ್ದಾರೆ. ಕಟ್ಟಡವನ್ನು ಕೆಡವಲು ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟವರಿಗೆ ಪದೇ ಪದೇ ವಿನಂತಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಶಾಲಾ ಪಿಟಿಎ ಅಧ್ಯಕ್ಷ ಕೆಸಿ ನ್ಯೂಸ್ಗೆ ತಿಳಿಸಿದರು. 20 വർഷത്തിന് മുകളിലായി ഈ മുകളിൽ കാണുന്ന ബിൽഡിംഗ് ഉപയോഗശൂന്യമായി എടുക്കുകയാണ്. ഗ്രൗണ്ട് ലെവലിങ്ങിനും മറ്റുമായി മണ്ണ് കുറച്ച് എടുക്കേണ്ടി വന്നു. ആ സാഹചര്യത്തിലാണ് ഈ നിലയിൽ വന്നത്. ഇപ്പോൾ ഏകദേശം 4 വർഷത്തോളം മുകളിലായി ഈ ബിൽഡിംഗ് പൊളിച്ചു മാറ്റണമെന്ന് ആവശ്യപ്പെട്ടുകൊണ്ട് അധികാരികളെ നിരന്തരം നിവേദനം നൽകിക്കൊണ്ടിരിക്കുകയാണ്. പക്ഷേ അധികാരികളുടെ ഭാഗത്തു നിന്നും യാതൊരു അനുകൂലമായ തീരുമാനം ഉണ്ടായിട്ടില്ല. ഓരോ കാലവർഷം വരുമ്പോഴും സൈഡിൽ നിന്നൊക്കെ മണ്ണ് ഇടിഞ്ഞു വീണുകൊണ്ടിരിക്കുകയാണ്. ഇനിയെങ്കിലും നമ്മളെ കുട്ടികളെ സുരക്ഷയ്ക്ക് വേണ്ടി എത്രയും പെട്ടെന്ന് ഇത് പൊളിച്ചു മാറ്റേണ്ട തീരുമാനം അധികാരി ഭാഗത്തു നിന്ന് ഉണ്ടാകണമെന്ന് വിനീതമായി അഭ്യർത്ഥിക്കുകയാണ്. ഇത് പഞ്ചായത്തിന്റെ ഭാഗത്തു നിന്നാണ് എടുക്കേണ്ടതെന്ന് പറഞ്ഞിട്ടുള്ളത്. പഞ്ചായത്തിന്റെ അധികാരത്തിലുള്ള സ്കൂളാണിത്. ഇപ്പോൾ ചെമ്മനാട് പഞ്ചായത്താണ് ഇതിന്റെ അധികാരികൾ. ಪ್ರಸ್ತುತ ಸುಮಾರು 50 ಮಕ್ಕಳು ಈ ಶಾಲೆಯಲ್ಲಿ ಓದುತ್ತಿದ್ದಾರೆ. ಅವರು ಚಿಕ್ಕ ಮಕ್ಕಳಾಗಿರುವುದರಿಂದ ಶಿಕ್ಷಕರು ಈ ಕಟ್ಟಡದ ಆವರಣದ ಬಳಿ ಮಕ್ಕಳು ಹೋಗದಂತೆ ಬಹಳ ಎಚ್ಚರಿಕೆ ವಹಿಸುತ್ತಿದ್ದಾರೆ. ಕಟ್ಟಡ ಅಪಾಯಕಾರಿ ಸ್ಥಿತಿಯಲ್ಲಿರುವುದರಿಂದ ಮಳೆಗಾಲದಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಹಿಂಜರಿಯುತ್ತಿದ್ದಾರೆ. ಈ ಕಟ್ಟಡವು ಶಾಲೆಗೆ ಹೊಸ ವಿದ್ಯಾರ್ಥಿಗಳು ಪ್ರವೇಶಕ್ಕೂ ಅಡ್ಡಿಯುಂಟು ಮಾಡುತ್ತಿದೆ. ಇದು ಶಾಲೆಯ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುವುದರಿಂದ ಶಿಕ್ಷಕರು ಹಾಗೂ ಸ್ಥಳೀಯರು ಈ ಕಟ್ಟಡವನ್ನು ಕೆಡವಿ ಸುರಕ್ಷಿತ ಕಲಿಕಾ വാതാവരണವನ್ನು സൃഷ്ടിಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ഞാനിവിടുത്തെ പ്രീ പ്രൈമറി അധ്യാപികയാണ്. ഏകദേശം 12 വർഷത്തോളമായി ഞാനിവിടെ ജോലി നോക്കുന്നു. അപ്പോൾ ഈ രക്ഷിതാക്കൾ രാവിലെ കുട്ടികളെ കൊണ്ടുവിടാൻ വരുമ്പോൾ ആശങ്കയോടെയാണ്, ചില മഴയുള്ള ദിവസങ്ങളിൽ ആശങ്കയോടെയാണ് ഈ ബിൽഡിങ്ങിനെ നോക്കിക്കാണുന്നത്. ഇത് ഞങ്ങളിലും ഒരു പ്രയാസം ഉണ്ടാക്കുന്നുണ്ട്. അതുകൂടാതെ ഇന്റർവെല്ലിന് കുട്ടികൾ പുറത്തിറങ്ങുമ്പോഴും ഒരു കണ്ണ് നമ്മൾ കുട്ടികളിൽ മേലെ ചുമത്തേണ്ട ഒരു ഇത് വന്നിട്ടുണ്ട്. അപ്പൊ എത്രയും പെട്ടെന്ന് അധികാരികൾ ഇതിനെ പൊളിച്ചു മാറ്റാനുള്ള ഒരു ഇത് തരണമെന്ന് അപേക്ഷിക്കുന്നു. ഒരുപാട് തവണ അധികൃതരെ സമീപിച്ചിട്ടുണ്ട് എന്നാണ് എൻ്റെ അറിവ്. അപ്പം ഓരോ വർഷക്കാലവും ഇതിനു വേണ്ടി നമ്മൾ കൊടുക്കുന്നുണ്ട്. പക്ഷെ അതിന് നടപടിയൊന്നും സ്വീകരിക്കുന്നില്ല. കൊടുത്തിട്ടുണ്ട്, MLA-ക്കും കൊടുത്തിട്ടുണ്ട്. അപ്പം പിന്നെ എത്രയും പെട്ടെന്ന് മാറ്റണം. ചെറിയ കുട്ടികളല്ലേ. അപ്പൊ ഗവൺമെന്റ് LP സ്കൂൾ പെരുമ്പളയാണിത്. ഈ മുകളിൽ കാണുന്ന ബിൽഡിംഗ് കുട്ടികൾക്ക് സുരക്ഷമല്ലാത്ത രീതിയിലാണ് ഇപ്പോൾ നിലനിൽക്കുന്നത്. സ്കൂൾ ബിൽഡിംഗ് പൊളിച്ചു മാറ്റാൻ വേണ്ടി ബഹുമാനപ്പെട്ട പഞ്ചായത്ത് അധികൃതരോട് കുറെ കാലങ്ങളായി പറഞ്ഞിരിക്കുകയാണ്. പക്ഷെ ഇതുവരെ അതിന് അനുകൂലമായ നടപടികളൊന്നും ഉണ്ടായിട്ടില്ല. പിന്നെ അൺഫിറ്റ് അല്ലാത്ത ബിൽഡിങ്ങുകളൊക്കെ പൊളിക്കാൻ ഗവൺമെന്റ് പറയുമ്പോഴും ഇത് ഫിറ്റാണ് എന്ന ഒരു ഇതിലാണ് അറിയിക്കുന്നത്. പക്ഷെ ഫിറ്റായാൽ പോലും ഈ കുന്നിന് മുകളിലുള്ള ഈ മണ്ണിടിഞ്ഞുകൊണ്ടിരിക്കുന്ന ഈ പ്രദേശം കുട്ടികൾക്ക് വളരെയധികം ജീവന ഭീഷണിയാണ്. കൂടാതെ മറ്റ് ക്ഷുദ്രജീവികളടക്കം അവിടെ വിഹരിക്കുന്നതായിട്ട് ശ്രദ്ധയിൽപ്പെട്ടിട്ടുണ്ട്. അപ്പോൾ ഇതിന് അനുകൂലമായ നടപടികൾ എന്തായാലും എത്രയും പെട്ടെന്ന് തന്നെ ഉണ്ടാകണമെന്നാണ് അറിയിക്കാനുള്ളത്. ಕಟ್ಟಡವು ಸುತ್ತಮುತ್ತಲಿನ ಕಾಡು ಬಲ್ಲೆಗಳಿಂದ ಸರೀಸೃಪಗಳ ಆಶ್ರಯ ತಾಣವಾಗಿದೆ ಎಂದು ಶಿಕ್ಷಕರು ಹೇಳುತ್ತಿದ್ದಾರೆ. ಶಾಸಕರಿಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲು ಸಹ ಸಿದ್ಧತೆ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ರಾಜ್ಯ ಯೋಗ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಜುಲೈ 31ರಿಂದ ಆಗಸ್ಟ್ 3ರವರೆಗೆ ಕಾಲಿಕಡವ್ನಲ್ಲಿ ನಡೆಯಲಿದೆ. ರಾಜ್ಯದ 14 ಜಿಲ್ಲೆಗಳಿಂದ ಸ್ಪರ್ಧಿಗಳು ಭಾಗವಹಿಸುವ ಈ ಚಾಂಪಿಯನ್ಶಿಪ್ಗೆ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಸಂಘಟನೆಯ ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಜಿಲ್ಲೆಯಿಂದ ಮೊದಲ ಬಾರಿಗೆ ಆಯೋಜಿಸಲ್ಪಡುವ ಚಾಂಪಿಯನ್ಶಿಪ್ ಕಾಲಿಕಡವಿನ ಕರಕಕ್ಕಾವು ಸಭಾಂಗಣದಲ್ಲಿ 4 ವೇದಿಕೆಗಳಲ್ಲಿ ನಡೆಯಲಿದೆ. ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ವಿಭಾಗಗಳಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ಸ್ಪರ್ಧೆಗಳು ನಡೆಯಲಿವೆ. ರಾಜ್ಯದ 14 ಜಿಲ್ಲೆಗಳಿಂದ 800 ಕ್ರೀಡಾಪಟುಗಳು ಹಾಗೂ 100 ಅಧಿಕಾರಿಗಳು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿದ್ದಾರೆ. ಸಾಂಪ್ರದಾಯಿಕ ಯೋಗಾಸನ, ಯೋಗ ಡ್ಯಾನ್ಸ್ ಸ್ಪರ್ಧೆಗಳನ್ನು ವೀಕ್ಷಿಸಲು ಸಾರ್ವಜನಿಕರಿಗೆ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಯೋಗ ಚಾಂಪಿಯನ್ಶಿಪ್ ಜುಲೈ 31ರಂದು ಸಂಜೆ 5 ಗಂಟೆಗೆ ಶಾಸಕ ಸಂದೀಪ್ ವಾರಿಯರ್ ಉದ್ಘಾಟಿಸಲಿದ್ದಾರೆ. ನೀಲೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಸಿಎಂ ಮೀನಕುಮಾರಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಆಗಸ್ಟ್ 3ರಂದು ಮಧ್ಯಾಹ್ನ 1 ಗಂಟೆಗೆ ಸಮಾರೋಪ ಸಮಾರಂಭವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಾಬು ಅಬ್ರಹಂ ಉದ್ಘಾಟಿಸಲಿದ್ದಾರೆ. ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭವು ನಡೆಯಲಿದೆ. ಕಾಸರಗೋಡು ಜಿಲ್ಲೆ ಮೊದಲ ಬಾರಿಗೆ ರಾಜ್ಯ ಯೋಗ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಆಯೋಜಿಸುತ್ತಿರುವುದು. 10, 12, 12, 14, 14, 14, 18 അത് സബ് ജൂനിയർ ജൂനിയർ കാറ്റഗറിയാണ്. അതിനുശേഷം 18, 21, 21, 25, 25, 30, 30, 35, 35, 45 മുകളിൽ സീനിയർ കാറ്റഗറി. ഇത് കൂടാതെ പ്രൊഫഷണൽ യോഗാസന മത്സരമെന്ന് പറഞ്ഞ് നാഷണൽ റഫറിമാരായ ആൾക്കാർക്ക് പ്രത്യേക 2 ഏജ് ഗ്രൂപ്പിൽ മത്സരമുണ്ട്. ഇത് കൂടാതെ യോഗ ഡാൻസ് മത്സരം, ഇതിൽ ഏറ്റവും കണ്ണഞ്ചിപ്പിക്കുന്ന മനോഹരമായ അഭ്യാസങ്ങളോടുകൂടിയുള്ള സംഗീതവും താളലയാത്മകമായ ഒരു ഇനമാണ് ഫ്രീ ഫ്ലോ ഡാൻസ് എന്ന് പറഞ്ഞിട്ട് 5 മത്സരാർത്ഥികൾ ഒരു ഗ്രൂപ്പിലുണ്ടാവും. അത് 5 പെൺകുട്ടികളാവാം, 5 ആൺകുട്ടികളാവാം, ആൺകുട്ടികളും പെൺകുട്ടികളും കൂടി ചേർന്നിട്ടുള്ളതാവാം. അതുപോലെ തന്നെ റിതമിക്ക്, ആർട്ടിസ്റ്റിക്ക്. റിതമിക്ക് 2 പേർ ചേർന്നിട്ടുള്ളതാണ്. ആർട്ടിസ്റ്റിക്ക് സിംഗിളും ഉണ്ട്, ഡബിളും ഉണ്ട്. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಸಮಿತಿ ಅಧ್ಯಕ್ಷೆ ಸಿಎಂ ಮೀನಕುಮಾರಿ, ಯೋಗ ಸಂಘದ ರಾಜ್ಯ ಅಧ್ಯಕ್ಷ ಬಿ ಬಾಲಚಂದ್ರನ್, ಪ್ರಧಾನ ಕಾರ್ಯದರ್ಶಿ ಕೆ ರಾಜಗೋಪಾಲ್, ಕಾರ್ಯದರ್ಶಿ ಶೀಜಾ ಅಸ್ಲಾಂ, ಸಂಘಟನಾ ಸಮಿತಿ ಸಂಚಾಲಕ ಕೆವಿ ಗಣೇಶ್, ಸಂಘ ಕಾಸರಗೋಡು ಜಿಲ್ಲಾಧ್ಯಕ್ಷ ಎಂವಿ ನಾರಾಯಣನ್ ಹಾಗೂ ಕಾರ್ಯದರ್ಶಿ ಕೆಪಿ ಪ್ರದೀಪ್ ಕುಮಾರ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಚೆರುವತ್ತೂರ್. ಮಂಗಲ್ಪಾಡಿ ಜಿಬಿಎಲ್ಪಿ ಶಾಲೆಯಲ್ಲಿ ಶಾಲಾ ಮಕ್ಕಳ ಬಾಲಸಭೆ ಜರುಗಿತು. ಶಾಲಾ ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮಿಯಾ ಪದವು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯನ್ನು ಮಂಜೇಶ್ವರ ಬಿಆರ್ಸಿಯ ಕಲಾ ಅಧ್ಯಾಪಕ ಪ್ರಕಾಶ್ ಮಕ್ಕಳಿಗೆ ಚಿತ್ರ ಬಿಡಿಸುವ ಕಲೆಯನ್ನು ಕಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಕ್ಕಳಲ್ಲಿ ಸೃಜನಶೀಲತೆ, ಓದುವ ಹವ್ಯಾಸ ಹಾಗೂ ಕಲಾತ್ಮಕ ಕೌಶಲ್ಯಗಳನ್ನು ಬೆಳೆಸುವ ಮಹತ್ವವನ್ನು ಚಿತ್ರಕಾರ ಪ್ರಕಾಶನ್ ಮಾಸ್ಟರ್ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು. ಬಳಿಕ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಮಕ್ಕಳು ಉತ್ಸಾಹದಿಂದ ಚಿತ್ರಗಳನ್ನು ಬಿಡಿಸುವ ಮೂಲಕ ತಮ್ಮ ಕಲಾತ್ಮಕ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಶಾಲಾ ಪ್ರಾಂಶುಪಾಲ ಇಸ್ಮಾಯಿಲ್ ಮಾಸ್ಟರ್ ವಹಿಸಿದ್ದರು. ಅಂಜನಾ ಟೀಚರ್, ಸುಜಾತಾ ಟೀಚರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಉದ್ಘಾಟನಾ ಸಮಾರಂಭದ ಬಳಿಕ ಮಕ್ಕಳಿಂದ ವಿವಿಧ ಕಲಾತ್ಮಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಾಯಿತು. ಹಾಡುಗಳು, ಕವಿತೆಗಳು, ನಟನೆ ಹಾಗೂ ಇತರ ವಿವಿಧ ಪ್ರಸ್ತುತಿಗಳು ಕಾರ್ಯಕ್ರಮಕ್ಕೆ ಪೂರಕವಾಗಿದ್ದವು. ഇളവേൽക്കും ചില്ലിൻ കൂട് കലമാനം റബ്ബർ പുലിയും കലരുന്നൊരു പ്ലാസ്റ്റിക് കാട് മുറിനീളെ പച്ച തരി ചിന്നിപ്പായും ವಿದ್ಯಾರ್ಥಿಗಳ ಸಕ್ರಿಯ ಭಾಗವಹಿಸುವಿಕೆಯು ಸಮಾರಂಭವನ್ನು ಬಹಳ ಗಮನಾರ್ಹವಾಗಿಸಿತು. ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಕಾಶನ್ ಮಾಸ್ಟರ್ ಅವರಿಗೆ ಉಡುಗೊರೆ ನೀಡಿ ಗೌರವಿಸಲಾಯಿತು.
ಅಧ್ಯಾಪಕರಾದ ಚಂದ್ರಕಾಂತ್ ಸ್ವಾಗತಿಸಿ ಮನ್ಸೂರ್ ಧನ್ಯವಾದವಿತ್ತರು. ವಿದ್ಯಾರ್ಥಿಗಳಿಗೆ ಹೊಸ ಅನುಭವಗಳು ಹಾಗೂ ಸ್ಫೂರ್ತಿಯನ್ನು ನೀಡಿಕೊಂಡು ಬಾಲಸಭೆಯ ಉದ್ಘಾಟನೆ ಕಾರ್ಯಕ್ರಮವು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಸ್ಸಿ ಪರೀಕ್ಷೆಯನ್ನು ಹಾಳುಗೆಡುವುದನ್ನು ವಿರೋಧಿಸಿ ಕೆಎಸ್ಯು ಜಿಲ್ಲಾ ಸಮಿತಿಯಿಂದ ಪಿಎಸ್ಸಿ ಕಚೇರಿಗೆ ಮುತ್ತಿಗೆಯಲ್ಲಿ ಭಾರೀ ನೂಕುನುಗ್ಗಲು, ಪ್ರತಿಭಟನಾಗಾರರನ್ನು ಬಂಧಿಸಿ ಪರಿಸ್ಥಿತಿಯ ನಿಯಂತ್ರಣ. ಕಾಸರಗೋಡು ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳ ತೀವ್ರ ಕೊರತೆ, ಜೀವನ ಶೈಲಿ ಕಾಯಿಲೆಗಳಿಗೆ ಔಷಧಿಗಳು ಜಿಲ್ಲಾ ಆಸ್ಪತ್ರೆಯಲ್ಲಿ ಲಭ್ಯವಿಲ್ಲದೆ ಜನತೆ ಸಂಕಷ್ಟದಲ್ಲಿ. ಎಂಡಿಎಂಎ ಕೈವಶವಿರಿಸಿದ ಪ್ರಕರಣದಲ್ಲಿ ನ್ಯಾಯಾಲಯವು ಆರೋಪಿಗೆ 3 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಹಾಗೂ ದಂಡ. ಚೆರ್ಕಳದ ಮುಟ್ಟತೋಡಿಯ ಪಿಎ ಅಪಾರ್ಟ್ಮೆಂಟಿನ ನಿವಾಸಿ ಅಬ್ದುಲ್ಲಾ ಸಿ ಎಂಬಾತನಿಗೆ ನ್ಯಾಯಾಲಯದಿಂದ ಶಿಕ್ಷಾ ವಿಧಿ. ನಡೆಯಿತು ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಕಾಸರಗೋಡು ವಲಯ ವಾರ್ಷಿಕ ಮಹಾಸಭೆ. ಸಭೆಯಲ್ಲಿ ಎಸ್ಎಲ್ಸಿ, +2 ಹಾಗೂ ಇತರ ಉನ್ನತ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ನೀಡಲಾಯಿತು ಪ್ರತಿಭಾ ಪುರಸ್ಕಾರ. ವೆಳ್ಳರಿಕುಂಡು ನಾಟಕಲ್ಲು ಎಂಬಲ್ಲಿ ಇಲಿವಿಷ ಸೇವಿಸಿ ಚಿಕಿತ್ಸೆ ಪಡೆಯುತ್ತಿದ್ದ ಯುವತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ಪದ್ಮನಾಭ ಹಾಗೂ ಬಿಂದು ದಂಪತಿಯ ಪುತ್ರಿ ದೀಪಾ ಮೃತಪಟ್ಟ ದುರ್ದೈವಿ. ಮಂಜೇಶ್ವರದಲ್ಲಿ ಕೇರಳ ಜಲ ಪ್ರಾಧಿಕಾರದಿಂದ ತೀವ್ರ ನಿರ್ಲಕ್ಷ್ಯ. ರಸ್ತೆ ಬದಿಯಲ್ಲಿ ಗುಂಡಿಗಳನ್ನು ಅಗೆದು ಕೆಲಸ ಪೂರ್ಣಗೊಳಿಸಿದ ಬಳಿಕ ಮುಚ್ಚದೆ ಪ್ರಯಾಣಿಕರು ಸಂಕಷ್ಟದಲ್ಲಿ. ಪೆರುಂಬಳ ಸರ್ಕಾರಿ ಎಲ್ಪಿ ಶಾಲೆಯಲ್ಲಿನ 28 ವರ್ಷ ಹಳೆಯ ಕಟ್ಟಡದಿಂದ ವಿದ್ಯಾರ್ಥಿಗಳಿಗೆ ಅಪಾಯ. ಕುಸಿದು ಬೀಳುವ ಸ್ಥಿತಿಯಲ್ಲಿರುವ ಕಟ್ಟಡವನ್ನು ಕೆಡವಲು ಸ್ಥಳೀಯರಿಂದ ಹಾಗೂ ಶಿಕ್ಷಕರಿಂದ ಒತ್ತಾಯ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.